Hello dear students, now you are preparing for the first few annual examination. So I want to just give some suggestions regarding biology subject. So we are just discussing about the 5 marks important questions for first few annual examination. Suppose still you are not at all preparing for the theory examination, at least you have to prepare one 5 or 6 chapter, that is enough for the annual examination. If you concentrate on only theory examination, there is no use. You have to concentrate on the annual examination. So then only you will get the success in first attempt only. Okay. So now we come to that 5 marks question. So here only few chapters are there. From that chapters here 5 marks questions arises. So first we come to the plant kingdom. So from this chapter, one 5 marks question arises, especially the characters of the fungi. Fungi characters ಅಲ್ಲಿಂದ ಬರ್ತದೆ. ಸೊ ಅದನ್ನ ಬಿಟ್ರೆ ಅಲ್ಲಿ ಬ್ರಯೋಫೈಟ್ಸ್, ಸೊ ಅಥವಾ ಇಲ್ಲಿ ಅಲ್ಲಿಗೆ ಕ್ಯಾರೆಕ್ಟರ್ಸು, ಅಲ್ಲಿಗೆ ಫಂಕ್ಷನ್ಸ್, ಎಕನಾಮಿಕ್ ಇಂಪಾರ್ಟೆನ್ಸು. ಸೊ ಈ ಕನ್ಸೆಪ್ಟ್ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದಿರಿ ಅಂತಂದ್ರೆ ಸೊ ಅಲ್ಲಿ ಒಂದು 5 ಮಾರ್ಕ್ಸಿನ ಕ್ವಶನ್ದು ಕವರ್ ಆಗ್ತದೆ. ಸೊ ಡೆಫಿನೆಟ್ ಆಗಿ ಒಂದು ಯಾವ್ದಾದ್ರು 5 ಮಾರ್ಕ್ಸಿನ ಬಂದೇ ಬರ್ತದ. ಅದ್ರಾಗ ಮೋಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಕನ್ಸೆಪ್ಟು ಸೊ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಫಂಗೈ. ಸೊ ಅದನ್ನ ಬಿಟ್ರೆ ಬ್ರಯೋಫೈಟು ಮತ್ತು ಅಲ್ಲಿಗೆ ಇದ್ರ ಮೇಲೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ದಿ 5 marks. And other than that, so only one MCQ question arises, either fill in the blanks or multiple choice questions arises. So we have to concentrate on that chapter. The next we come to the most important chapter for the theory and competitive exam is animal kingdom. So it is very important for the theory and competitive exams. Here so many questions arises on this chapter in CET as well as the NEET examination. So from this chapter also one 5 marks question arises. That is especially on the characters of kingdom, phylum Annelida, Arthropoda, and as well as the Porifera. So from this concept here one 5 marks question arises. Either difference between the chondrichthysis and osteochthysis and as well as difference between the chordates and non-chordates. ಸೊ ಇವುಗಳ ಮೇಲೆ ಒಂದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕೂಡ ಒಂದು 5 ಮಾರ್ಕ್ಸಿನ ಕ್ವಶನ್ ಕವರ್ ಆಗ್ತದೆ. ಮತ್ತೆ ಬಿಟ್ರೆ ಒಂದು 3 ಮಾರ್ಕ್ಸಿನ ಕ್ವಶನ್ ಬರ್ತದೆ. ಇಲ್ಲಿ 3 ಮಾರ್ಕ್ಸಿನ ಕ್ವಶನ್ ಸ್ಟಾರ್ಟಿಂಗ್ ದ ಗಿವನ್ ಸಮ್ ಜನರಲ್ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ಸ್. ಸೊ ಲೈಕ್ ಡಿಪ್ಲೋಬ್ಲಾಸ್ಟಿಕ್, ಟ್ರಿಪ್ಲೋಬ್ಲಾಸ್ಟಿಕ್, ಸಿಲೋಮೈಟು, ಸುಡೋಸಿಲೋಮೈಟ್ಸು. ಸೊ ಫ್ರಮ್ ದಿಸ್ ಕಾನ್ಸೆಪ್ಟ್ ಹಿಯರ್ ಒನ್ ಕ್ವಶನ್ ಅರೈಸಸ್ ಫಾರ್ 3 ಮಾರ್ಕ್ಸ್ ಕ್ವಶನ್ and as well as one for the multiple choice questions arises. So ಇಲ್ಲಿ ಟೋಟಲ್ ಆಗಿ 9 ಮಾರ್ಕ್ಸ್ ಇರೋದು ಈ ಚಾಪ್ಟರ್ ಇಂದ. ಸೊ ನೀವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಈ ಚಾಪ್ಟರ್ ಅನ್ನ ಪ್ರಿಪೇರ್ ಮಾಡಿದ್ರಿ ಅಂತಂದ್ರೆ ಥಿಯರಿನೂ ಕವರ್ ಆಗ್ತದೆ, ಇವನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಈಸಿಯಾಗಿ ಫೇಸ್ ಮಾಡಬಹುದು ಅಲ್ಲಿ. ದೆನ್ ವಿ ಕಮ್ ಟು ದಿ ಮಾರ್ಫಾಲಜಿ ಆಫ್ ದಿ ಫ್ಲವರಿಂಗ್ ಪ್ಲಾಂಟ್ಸ್. ಈ ಚಾಪ್ಟರ್ ಇಂದ ನಿಮಗೆ ಬರೋದು ಬರೀ 5 ಮಾರ್ಕ್ಸ್ ಅಷ್ಟೇ. ಸೊ 5 ಮಾರ್ಕ್ಸ್ ಬರ್ತದೆ ಇಲ್ಲಿ. ಅದ್ರಾಗ ದೇರ್ ಇಸ್ ನೋ 5 ಮಾರ್ಕ್ಸ್ ಕ್ವಶನ್ ಇನ್ ದಿಸ್ ಚಾಪ್ಟರ್. ಎಸ್ಪೆಷಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿ ಪಿಲ್ಲೋಟ್ಯಾಕ್ಸಿ, ಎಸ್ಟಿವೇಷನ್, ಇಲ್ಲೊಂದಿಷ್ಟು ಡೆಫಿನಿಷನ್ಸ್ ಮ್ಯಾಗ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ಲಿ ಬರೀ 3 ಮಾರ್ಕ್ಸ್ ಕ್ವಶನ್ ಬರ್ತದೆ. ಬಿಟ್ರೆ 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರೋದ್ರಿಂದ ಇಲ್ಲಿ ಕೂಡ ಎಸ್ಪೆಷಲಿ ಪ್ಲಾಸೆಂಟಾ, ಎಸ್ಟಿವೇಷನ್ನು ಈ ಕನ್ಸೆಪ್ಟ್ ಮೇಲೆ ಒಂದು ಸ್ವಲ್ಪ ಹೆಚ್ಚು ಪ್ರೆಷರ್ ಹಾಕಿದ್ರಿ ಅಂತ ಡೆಫಿನೆಟ್ಲಿ ವಿಲ್ ಗೆಟ್ ದಿ ವೆರಿ ಗುಡ್ ಮಾರ್ಕ್ಸ್. ದೆನ್ ಸೆಲ್ ದ ಯೂನಿಟ್ ಆಫ್ ಲೈಫ್. ಸೊ ಹೈ ವೇಟೇಜ್ ಚಾಪ್ಟರ್ ಯಾವುದಪ್ಪ ಅಂತಂದ್ರೆ ಸೆಲ್ ದ ಯೂನಿಟ್ ಆಫ್ ಲೈಫ್ ಅಂತ ಹೇಳ್ತೀವಿ. ಈ ಚಾಪ್ಟರ್ ಇಂದ 12 ಮಾರ್ಕ್ಸ್ ಕ್ವಶನ್ಗಳು ಬರ್ತವೆ. ಇದ್ರಾಗ ಪರ್ಟಿಕ್ಯುಲರ್ಲಿ 2 5 marks questions are there. 2 5 marks questions are there, especially plant cell, animal cell diagrams and fluid mosaic model, mitochondria, structure of the mitochondria, structure of the chloroplast, and chromosome classification and nucleus. ಇವೆಲ್ಲ ಏನಪ್ಪಾ ಅಂತಂದ್ರೆ 5 marks questions. ಉಳಿದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು 2 marks question ಬರ್ತದೆ ಇಲ್ಲಿ. ಸೊ ಅದು ಸಿಂಪಲ್ ಆಗಿ ಫಂಕ್ಷನ್ಸ್ ಅನ್ನ ಕೇಳ್ತಾನೆ. ಗಾಲ್ಗಿ ಅಪಟಸ್ ಫಂಕ್ಷನ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಡಿಫ್ರೆನ್ಸಸ್ ಬರ್ತದಲ್ಲಿ, ಅದು ಸೀಲಿ ಅಂಡ್ ಪ್ಲಾಸಿಲ್ಲಾ ಡಿಫ್ರೆನ್ಸ್ ಬರ್ಬೋದಲ್ಲಿ. ಸೊ ಯಾವ್ದು ಅಥವಾ ಸೆಲ್ ಥಿಯರಿ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಒಂದು 2 marks questions ಬರ್ತದೆ ಇಲ್ಲಿ. ಟೋಟಲ್ ಆಗಿ 12 marks ಈ ಚಾಪ್ಟರ್ ಮೇಲೆ ಇರೋದ್ರಿಂದ ಈ ವೇಟೇಜ್ ಚಾಪ್ಟರ್ ಅಂತಾನೆ ಹೇಳ್ಬೋದು ನಾವು. The next we come to the another high weightage chapter is the plant growth and development ಅಂತ ಹೇಳ್ತೀವಿ.
ಸೊ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಈ ಚಾಪ್ಟರ್ ಇಂದ 8 ಮಾರ್ಕ್ಸ್ ಬರ್ತದೆ, ಒಂದು 5 ಮಾರ್ಕ್ಸ್ ಇರ್ತದೆ, ಒಂದು ಮಲ್ಟಿಪಲ್ ಚಾಯ್ಸ್, ಒಂದು 2 ಮಾರ್ಕ್ಸ್ ಕ್ವಶನ್. ನೆನಪಿಟ್ಕೊಳ್ರಿ, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಇಲ್ಲಿ ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಫಂಕ್ಷನ್ಸ್ ಆಫ್ ಹಾರ್ಮೋನ್ಸ್, ಪರ್ಟಿಕ್ಯುಲರ್ಲಿ ಆಕ್ಸಿನ್, ಜಿಬ್ಬರ್ಲಿಕ್ ಅಸಿಡ್, ಇಥೈಲಿನ್. ಇವು 3 ಇಂಪಾರ್ಟೆಂಟ್ ಹಾರ್ಮೋನ್ಸ್ ಫಂಕ್ಷನ್ಸ್. ಉಳಿದಿದ್ದು ಅಬ್ಸಸಿಕ್ ಅಸಿಡ್ ಮತ್ತು ಸೈಟೋಕೈನಿನ್, ದ ಗಿವನ್ ಓನ್ಲಿ 3 ಫಂಕ್ಷನ್ಸ್, 3 or 4 ಫಂಕ್ಷನ್ಸ್. ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಅಥವಾ 2 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು. ಹೂ ಡಿಸ್ಕವರ್ ದಾಟ್, ಹೌ ಡಿಸ್ಕವರ್ ದಾಟ್ ಅಂತ ಕ್ವಶನ್ಸ್ ಅನ್ನ ಕೇಳ್ಬೋದು. ಅದನ್ನ ಬಿಟ್ರಲ್ಲಿ ಗ್ರೋತ್ ಮಾಡೆಲ್ಸ್ ಅಂತ ಬರ್ತದೆ. ಅಲ್ಲಿ ಗ್ರೋತ್ ಮಾಡೆಲ್ಸ್, 2 ಗ್ರೋತ್ ಮಾಡೆಲ್ಸ್ ಗಳು ಬರ್ತದೆ. ಅವನ್ನ ಇಂಡಿವಿಜುವಲ್ ಆಗಿ 2 ಮಾರ್ಕ್ಸಿಗಾದ್ರೂ ಕೇಳ್ಬೋದು, ಡಿಫರೆನ್ಸ್ ಆದ್ರೂ ಕೇಳ್ಬೋದು, ಅಥವಾ 5 ಮಾರ್ಕ್ಸಿಗಾದ್ರೂ ಅದನ್ನ ಕೇಳೋ ಚಾನ್ಸಸ್ ಇರುತ್ತದೆ. ಮತ್ತಿಲ್ಲಿ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್, ಈ ಚಾಪ್ಟರ್ ಇಂದನೂ ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ತದೆ. ಎಸ್ಪೆಷಲಿ ಅಲ್ಲಿ C3 ಪ್ಲಾಂಟ್ಸ್, C3 ಸೈಕಲ್ ಆಗಿರ್ಬೋದು, C4 ಸೈಕಲ್ ಆಗಿರ್ಬೋದು. ಸೊ ಇವನ್ ಏನ್ ಮಾಡ್ತಾನೆ ಅಂದ್ರೆ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಅಥವಾ ಕೆಮಿ ಆಸ್ಮೋಟಿಕ್ ಹೈಪೋಥೈಸಿಸ್, ಸೊ ಇದು 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನ್. ದೆನ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಸೊ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ ಹೇಳಿದಾಗ ಇಲ್ಲಿ ಮೇನ್ ಆಗಿ ಬರ್ತಕ್ಕಂಥದ್ದು ಗ್ಲೈಕೋಲೈಸಿಸ್ ಅಂತ ಹೇಳ್ತೀವಿ. ಸೊ ಗ್ಲೈಕೋಲೈಸಿಸ್ ಅನ್ನುವಂಥದ್ದು ಕ್ರೆಬ್ ಸೈಕಲ್ ಅಂತ ಬರ್ತದೆ. ಅದನ್ನ ಬಿಟ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ, ETS, ಅಥವಾ ಫೋಟೋಪಾಸ್ಫೋರ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಈ ಚಾಪ್ಟರ್ ಇಂದನೂ ಕೂಡ ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ತದೆ. ಸೊ ಈಸಿಯಾಗಿ ಅದನ್ನ ಕವರ್ ಅಪ್ ಮಾಡ್ಕೋಬಹುದು. ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ ವೀಕ್ ಆಡ್ತಿ ಸರ್ಕ್ಯುಲೇಷನ್, ಬ್ರೀತಿಂಗ್, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಅಂತಕ್ಕಂಥ ಚಾಪ್ಟರ್ ಒಳಗೂ ಕೂಡ ಅಲ್ಲಿ ಮೇನ್ ಆಗಿ ಬರ್ತಕ್ಕಂಥದ್ದು ಹಾರ್ಟ್ ಡೈಗ್ರಾಮ್. ಸೊ ಹಾರ್ಟ್ ಡೈಗ್ರಾಮ್ ಅನ್ನ ಬಿಟ್ರೆ ಅಲ್ಲಿ ಕಾರ್ಡಿಯಾಕ್ ಸೈಕಲ್ ಅಂತ ಒಂದು ಬರ್ತದೆ, ಡಬಲ್ ಸರ್ಕ್ಯುಲೇಷನ್ ಅಂತ ಬರ್ತದೆ. ಸೊ ಇವೆಲ್ಲ ಏನು ಅಂತಂದ್ರೆ 5 ಮಾರ್ಕ್ಸ್ ಕ್ವಶನ್ಸ್. ಉಳಿದಿರ್ತಕ್ಕಂಥದ್ದೆಲ್ಲ ಏನು ಅಂತಂದ್ರೆ 1 ಮಾರ್ಕ್ 2 ಮಾರ್ಕ್ಸ್ ಕ್ವಶನ್ಸ್ ಗಳಲ್ಲಿ ಈಸಿಯಾಗಿ ಕವರ್ ಅಪ್ ಮಾಡ್ಕೋಬಹುದು. ಸೊ ಮೇನ್ಲಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿ ಹಾರ್ಟ್ ಡೈಗ್ರಾಮ್, double circulation, cardiac cycle. Other than that, you have to concentrate on the diseases. So here 5 marks questions arises. Then we come to the excretion. In excretion also very important chapter. Here also one 5 marks question arises, especially in the kidney diagram. Or other than that, urine concentration, no, urine formation, no. So nephron structure. So what are the functions are there, how it works, these all are the 5 marks questions. So ಇದನ್ನು ಕೂಡ ಈಸಿಯಾಗಿ ಕವರ್ ಅಪ್ ಮಾಡ್ಕೋಬಹುದು ಅಂತ ಹೇಳ್ಬೋದು ನಾವು. ದ ನೆಕ್ಸ್ಟ್ ವೀಕ್ ದಿ ಲೊಕೊಮೋಷನ್ ಅಂಡ್ ಮೂವ್ಮೆಂಟ್. ಈ ಚಾಪ್ಟರ್ ಇಂದ ಕೂಡ ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ತದೆ. ಎಸ್ಪೆಷಲಿ ನಮಗೆ ಇಲ್ಲಿ ಸ್ಲೈಡಿಂಗ್ ಫಿಲಾಮೆಂಟ್ ಥಿಯರಿ, ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಇನ್ ದಿಸ್ ಸ್ಲೈಡಿಂಗ್ ಫಿಲಾಮೆಂಟ್ ಥಿಯರಿ. ದೆನ್ ಸ್ಟ್ರಕ್ಚರ್ ಆಫ್ ದಿ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ ನಾವು. ಎಸ್ಪೆಷಲಿ ಮಯೋಸಿನ್ ಅಂಡ್ ಆಕ್ಟಿನ್, ಅದ್ರದ್ದು ಸ್ಟ್ರಕ್ಚರ್ಸ್ ಅನ್ನ ಇಂಡಿವಿಜುವಲ್ ಆಗಿ 2 ಮಾರ್ಕ್ಸಿಗಾದ್ರೂ ಕೇಳ್ಬೋದು. ಬಿಟ್ರೆ ಅದನ್ನ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರ್ತದೆ. ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ತೀವಿ. ಸೊ ಅದನ್ನ ಬಿಟ್ರೆ ಇಲ್ಲಿ ಸ್ಕೆಲ್ಟಲ್ ಸಿಸ್ಟಮ್ ಒಳಗ ಫೋರ್ ಲಿಮ್ಸ್, ಹೈಂಡ್ ಲಿಮ್ಸ್, ಯಾವ್ಯಾವ ಬೋನ್ಸ್ ಗಳಿದಾವ ಅಂತ ಕೇಳ್ಬೋದು. ಅಥವಾ ಯಾವ್ದಾದ್ರು 5 ಇಂಪಾರ್ಟೆಂಟ್ ಡಿಸೀಸ್ ಗಳನ್ನ ಮೆನ್ಷನ್ ಮಾಡ್ರಿ ಅಂತಾನು ಕೇಳ್ಬೋದು. ಅಥವಾ ಅದನ್ನ ಬಿಟ್ರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಯಾವ್ದಪ್ಪ, ಜಾಯಿಂಟ್ಸ್. ಎಸ್ಪೆಷಲಿ ಇನ್ 3 ಜಾಯಿಂಟ್ಸ್ ಆರ್ ದೇರ್, like fibrous joints, cartilaginous joints, synovial joints ಅಂತ ಹೇಳ್ತೀವಿ. In synovial joints again 5 types are there, like ball and socket joints, hinge joints, gliding joints. So ಇದೆಲ್ಲ ಏನಪ್ಪಾ ಅಂದ್ರೆ 5 marks questions, and if even that is help for your competitive exam also. Okay, the next we come to the so chemical coordination and integration ಅಂತ ಹೇಳ್ತೀವಿ. Chemical coordination and integration from this chapter also one 5 marks question arises. Here main important is pituitary hormones as well as the adrenal glands hormones. So pituitary hormones, particularly anterior pituitary, it secretes several hormones. In NCERT textbook they given some important hormones and their functions, and as well as the adrenal gland. So adrenal medulla part as well as the cortex that produces the different hormones, and these are playing particular functions. So ಇದೆಲ್ಲ ಏನಪ್ಪಾ ಅಂದ್ರೆ 5 ಮಾರ್ಕ್ಸ್ ಕೇಳ್ತಾನ. ಅದನ್ನ ಬಿಟ್ರೆ ಅಲ್ಲಿ ಹೌ ದ ಹಾರ್ಮೋನ್ಸ್ ಆರ್ ಮೆಕ್ಯಾನಿಸಮ್ ಆಫ್ ಹಾರ್ಮೋನ್ ಆಕ್ಷನ್ ಅಂತ ಒಂದು ಬರ್ತದೆ ಅಲ್ಲಿ. ಅಂದ್ರೆ ಯಾವ ತರ ಅಲ್ಲಿ ಹಾರ್ಮೋನ್ಸ್ ಗಳು ಫಂಕ್ಷನ್ಸ್ ಗಳನ್ನ ಮಾಡ್ತವೆ ಅನ್ನೋದನ್ನ ಅಲ್ಲಿ
ಸೊ ಡೈಗ್ರಾಮೆಟಿಕಲ್ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ಅದನ್ನಿಷ್ಟು ನೀವು ಕವರ್ ಅಪ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಈಸಿಯಾಗಿ ಕವರ್ ಅಪ್ ಮಾಡ್ಕೋಬಹುದು. ಸೊ ಒನ್ಸ್ ಅಗೇನ್ ಐ ಜಸ್ಟ್ ರಿಪೀಟ್ ದಾಟ್ ಯಾವ್ಯಾವ ಚಾಪ್ಟರ್ಸ್ ಇಂದ 5 ಮಾರ್ಕ್ಸ್ ಕ್ವಶನ್ಸ್ ಗಳು ಬರ್ತಾವು ಅಂತ ಹೇಳಿದ್ರೆ, ಪ್ಲಾಂಟ್ ಕಿಂಗ್ಡಮ್ ಈ ಚಾಪ್ಟರ್ ಇಂದ ಒಂದು 5 ಮಾರ್ಕ್ಸ್ ಬರ್ತದೆ, ಎನಿಮಲ್ ಕಿಂಗ್ಡಮ್ ನಿಂದ ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ತದೆ, ಸೆಲ್ ದ ಯೂನಿಟ್ ಆಫ್ ಲೈಫ್ ಸೊ ಇಲ್ಲಿ 2 ಕ್ವಶನ್ಸ್ ಗಳು ಬರ್ತದೆ, ದೆನ್ photosynthesis in higher plants, respiration in plants and plant growth and development, circulation, excretion, locomotion and chemical coordination and integration chapter. So in these chapters 5 marks questions arises. If you concentrate on this, then definitely you will get 25 marks because you have to solve only 5 questions for 5 marks. So first section ನಲ್ಲಿ 4 questions ಗಳನ್ನ ಆನ್ಸರ್ ಮಾಡಬೇಕು, ಸೆಕೆಂಡ್ ಸೆಕ್ಷನ್ ನಲ್ಲಿ 3 ಕ್ವಶನ್ಸ್ ಗಳು ಇರುತ್ತವೆ, ಅಲ್ಲಿ ಒಂದೇ ಒಂದು ಕ್ವಶನ್ ಗೆ ನೀವು ಆನ್ಸರ್ ಅನ್ನ ಮಾಡಬೇಕಾಗುತ್ತದೆ. ಸೊ ಹಿಂಗಂದ್ರೆ ಈ ಚಾಪ್ಟರ್ಸ್ ಗಳನ್ನ ನೀವು ಪ್ರಿಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದಿ 25 marks. There is no doubt. Then we come to the remaining chapters. So remaining chapters ಅಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಅಲ್ಲಿ ನ್ಯೂರಾನ್ ಸ್ಟ್ರಕ್ಚರ್ ಆಗಿರ್ಬೋದು, ಅನಂತರ ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಅಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಬ್ರೀತಿಂಗ್ ಅಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಡಯಾಗ್ರಾಮ್ ಬರ್ತದೆ, ಹೌ ಎಕ್ಸಾಕ್ಟ್ಲಿ ದ ಆಕ್ಸಿಜನ್ ಟ್ರಾನ್ಸ್ಪೋರ್ಟೆಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟೆಡ್, ಸೊ ಯಾವ ತರ ಇಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತದೆ, ನಂತರ ಬರತಕ್ಕಂಥ ಡಿಸೀಸ್ಗಳು ಏನು ಅನ್ನೋದನ್ನ ಅಲ್ಲಿ ಫೈಂಡ್ ಔಟ್ ಮಾಡ್ಕೋಬಹುದು. ದೆನ್ ಇಲ್ಲಿ ಬಯೋಮಾಲಿಕ್ಯೂಲ್ಸ್ ಮತ್ತೆ ಸೆಲ್ ಸೈಕಲ್ ಬಂದ್ವಿ ಅಂತಂದ್ರೆ, ಬಯೋಮಾಲಿಕ್ಯೂಲ್ಸ್ ಒಳಗ ಯಾವ್ದಾದರೂ ಒಂದು ಕಾರ್ಬೋಹೈಡ್ರೇಟ್ ಅಥವಾ ಪ್ರೋಟೀನ್ ಸ್ಟ್ರಕ್ಚರ್, ಎಸ್ಪೆಷಲಿ ಪ್ರೋಟೀನ್ ಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್, and classification of enzymes, then cofactors. So ಈ cofactors ಇಲ್ಲೆಲ್ಲ ಏನಪ್ಪಾ ಅಂತಂದ್ರೆ 1 mark 2 mark or 3 marks questions arises. Then we come to the cell cycle and cell division. ಸೆಲ್ ಸೈಕಲ್ ಮತ್ತೆ ಸೆಲ್ ಡಿವಿಷನ್ ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲಿ ಮೈಟೋಸಿಸ್ ಮತ್ತು ಮಿಯೋಸಿಸ್ ಸಿಗ್ನಿಫಿಕೆನ್ಸ್ ಕೇಳ್ಬೋದು, ಬಿಟ್ರೆ ಡಿಫರೆನ್ಸ್ ಅನ್ನ ಕೇಳ್ಬೋದು, ಅಥವಾ ಮೈಟೋಸಿಸ್ ಒಳಗ ಯಾವ್ದಾದ್ರೂ ಒಂದು ಸ್ಟೇಜ್ ಅನ್ನ ವಿತ್ ಡಯಾಗ್ರಾಮ್ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರ್ತದೆ. ಲೈಕ್ ಅನಾಫೇಸು, ಪ್ರೊಪೇಸು, ಮೆಟಾಫೇಸು, ಟೀಲೋಫೇಸು, ಈ 4 ಸ್ಟೇಜ್ ಒಳಗೆ ಯಾವ್ದಾದ್ರೂ ಒಂದನ್ನ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರ್ತದೆ. ಬಿಟ್ರೆ ಅದನ್ನ ಹೇಳಿದ್ನಲ್ಲ ಸಿಗ್ನಿಫಿಕೆನ್ಸ್ ಅಥವಾ ಡಿಫರೆನ್ಸ್ ಅನ್ನ ಕೇಳಬಹುದು ಅಲ್ಲಿ. ಸೊ ಇವುಗಳನ್ನೆಲ್ಲ 3 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಇಲ್ಲಿ ಈಸಿಯಾಗಿ ಕವರ್ ಅಪ್ ಮಾಡ್ಕೋಬಹುದು. ಎಸ್ಪೆಷಲಿ ಈ ಚಾಪ್ಟರ್ ಇಂದ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಈ ಚಾಪ್ಟರ್ ಇಂದ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಬರೋದ್ರಿಂದ especially you have to concentrate on the prophase 1, meiosis 1 ಒಳಗ prophase 1 ಅಂತ ಬರ್ತದೆ, ಅಲ್ಲಿ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಕ್ರಾಸಿಂಗ್ ಓವರ್ ಎಲ್ಲಿ ಆಗ್ತದೆ ಅಂಡ್ ನಂತರ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇರಿಂಗ್ ಯಾವಾಗ ಆಗ್ತದೆ, ಇದ್ರ ಮೇಲೆ ಒಂದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತಂದ್ರೆ ಅದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾವುದೇ ತರ ಕ್ವಶನ್ಸ್ ಗಳನ್ನ ಟ್ವಿಸ್ಟ್ ಮಾಡಿದ್ರ ಸತ್ಯಕ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ದೆನ್ ಇಲ್ಲಿ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಇದು ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಅನಿಸ್ತು ಅಂತಂದ್ರೆ ಯು ಜಸ್ಟ್ ಲೀವ್ ಇಟ್. ಸೊ ಅದ್ರಾಗ ಪರ್ಟಿಕ್ಯುಲರ್ ಆಗಿ ಫ್ರಾಗದ್ದು ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ನಂತರ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗಿರ್ಬೋದು, ಇಲ್ಲಿ ಒಂದ್ ಸ್ವಲ್ಪ ಕ್ವಶನ್ಸ್ ಗಳು ಬರೋದ್ರಿಂದ ಸೊ ಇದ್ರ ಮೇಲೆ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತಂದ್ರೆ ಈಸಿಯಾಗಿ ಕವರ್ ಅಪ್ ಮಾಡ್ಕೋಬಹುದು. ಓಕೆ, ಸೊ ನಾ ಹೇಳಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ನೆನಪಲ್ಲಿ ಇಟ್ಟುಕೊಂಡು 5 ಮಾರ್ಕ್ಸ್ ಯಾವ್ಯಾವ ಚಾಪ್ಟರ್ಸ್ ಇಂದ ಬರ್ತವೆ ಅವುಗಳ ಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತಂದ್ರೆ ಸೊ ಯು ಕ್ಯಾನ್ ಈಸಿಲಿ ಗೆಟ್ ಅರೌಂಡ್ 40 ಮಾರ್ಕ್ಸ್. ಸೊ 40 ಮಾರ್ಕ್ಸ್ ಅನ್ನ ಈಸಿಯಾಗಿ ಕವರ್ ಅಪ್ ಮಾಡ್ಕೋಬಹುದು. ಓಕೆ, ಸೊ ಮತ್ತೇನಾದ್ರೂ ಡೌಟ್ಸ್ ಗಳು ಇದ್ರೆ ನೀವು ಕೇಳಬಹುದು. ಸೊ ನಿಮ್ಮ ಡೌಟ್ಗಳನ್ನು ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.